ಸೊ ಗೈಸ್ ತಿಂಡಿ ಮಾಡ್ತಾ ಇದ್ದೀನಿ ಸೊ ಪದಂಗಿ. ಸೊ ಇವನು ತಿಂದಾಯ್ತು ಈಗ ಅದನ್ನು ಫುಲ್ಲು ಬೋಳ್ಸ್ಕೊಂಡು ಬಂದಿದೆ, ತಲೆ ಫುಲ್ಲು ಬೋಳ್ಸ್ಕೊಂಡಿದೆ. ಓಕೆ ತಿಂಡಿ ಮಾಡಿ ಮತ್ತೆ ಸಿಗ್ತೆ, ಬಾಯ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಹೋಗಿ ತಿಂಡಿ ಮಾಡಿ ಬಂದ್ವಿ. ಸೊ ನಾನು ಮತ್ತು ಗೌತಮ್. ಸೊ ತಿಂಡಿ ಆಯಿತು, ಇನ್ನೇನಿಲ್ಲ ಸ್ವಿಗ್ಗಿಗೆ ಹೋಗಬೇಕು. ಚಾರ್ಜ್ ಸ್ವಲ್ಪ ಕಮ್ಮಿ ಉಂಟು, ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಸ್ವಿಗ್ಗಿಗೆ ಹೋಗಬೇಕು. ಸೊ ಇವನು ನೋಡಿ ಇಲ್ಲಿ ಫ್ರೀ ಫೈರ್ ಆಡ್ತಾ ಕೂತಿದ್ದಾನೆ, ಇವನೊಬ್ಬ ಫ್ರೀ ಫೈರ್ ಲವರ್. ಸೊ ಓಕೆ, ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಸೀದಾ ಇಷ್ಟ ಮಾಡಿ ಹೋಗಿ ಸಿಗ್ತೇನೆ ನಾನು, ಬಾಯ್. ಸೊ ಗೈಸ್ ಈಗ ಮಣಿಪಾಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಮಣಿಪಾಲ್. ಸೊ ಇವ್ರದ್ದು ನಮ್ಮ ಗೌತಮ್ನವ್ರದ್ದು ತಂದೆ ಬಂದಿದ್ದಾರೆ ಮತ್ತು ಅವ್ರ ತಮ್ಮ ಬಂದಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಾನು ಸ್ವಿಗ್ಗಿ ಮಾಡ್ತೀನಿ ಅಂದರೆ ಬಿಡಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತ ಕರೆದಿದ್ದಾನೆ. ಸೊ ಬಂದಿದ್ದೇನೆ ಈಗ. ಸೊ ಅವನು ಹೋಗಿ ಬರ್ತಾನೆ ಒಳಗಡೆ, ನಾನು ಇಲ್ಲೇ ನಿಂತ್ಕೊಂಡಿರ್ತೇನೆ ಗೈಸ್. ಸೊ ಯಾಕಂದ್ರೆ ನಾನು ಸ್ನಾನ ಮಾಡಲಿಲ್ಲ, ಸೊ ಅದಕ್ಕೋಸ್ಕರ. ಸೊ ಓಕೆ ಬಾಯ್. ಸೊ ಗೈಸ್ ಇಲ್ಲಿ ನೋಡಿ ಒಳಗಡೆ ಹೇಗಿದೆ ಅಂತ. ಸೊ ನಾನು ಬರಲ್ಲ ಅಂದರೆ ಅವ್ರ ಅಪ್ಪ ಕೇಳಲಿಲ್ಲ, ಸ್ನಾನ ಮಾಡಿಲ್ಲ ಅಂದರೆ ಏನಾಗೋದಿಲ್ಲ, ಹೊರಗಡೆಯಿಂದ ಕೈ ಮುಗಿಯೋದು ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಓಕೆ ಹೋಗಿ ಕೈ ಮುಗಿದು ಬರುವ ಗೈಸ್. ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಒಂದು ಟೈಮ್ ಇಲ್ಲಿ ಕೋಲ ಆಗಿದ್ದು ಗೈಸ್, ಅವಾಗ ಸಹ ಬಂದಿದ್ದೆ ನಾನು, ಇಲ್ಲಿ ಸಹ ವೀಡಿಯೋ ಎಲ್ಲ ಮಾಡಿದ್ದೆ. ಇಲ್ಲಿದು ಕೋಲ ಮಾತ್ರ ಸಖತ್ ಗ್ರ್ಯಾಂಡಾಗಿ ಆಗುತ್ತೆ ಗೈಸ್. ಬಬ್ಬುಸ್ವಾಮಿ ದೇವಸ್ಥಾನ, ಸ್ವಾಮಿ ಕೊರಗಜ್ಜ. ಸೊ ಗೈಸ್ ಈಗ ರೂಮಿಗೆ ಬಂದೆ. ಸೊ ನಾನು ಅದೇ ಗೌತಮ್ ಹೊರಗಡೆ ಕೂತ್ಕೊಂಡಿದ್ದಾನೆ. ಸೊ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಆ ಕಡೆ ಬರ್ತಾನೆ ತಿಂಡಿ ಮಾಡಿ. ಟೈಮ್ ಒಂದಾಯ್ತು ಬಿಡಿ. ಇಡ್ಲಿ ಮತ್ತು ಇಡ್ಲಿ ವಡ ತಗೊಂಡ ಅವನು ಮತ್ತು ಅವರಪ್ಪ. ನಾನು ಮತ್ತು ಅವನ ತಮ್ಮ ಪುಲಾವ್ ತಿಂದು ಜ್ಯೂಸ್ ಕೊಡ್ತು. ಸೊ ಈಗ ರೂಮಿಗೆ ಬಂದೆ. ಸೊ ಓಕೆ ನೋಡುವ ವಯಸ್ಸಿರ್ತೇನೆ ಆಚಾರೆ, ಬೈ. ಇಲ್ಲಿ ನೋಡಿ ಗೈಸ್, ಕಟ್ಟಪ್ಪ ಆಗಿ ಬಂದಿದ್ದಾನೆ. ಕಟ್ಟಪ್ಪ ಮುಂಚೆ ಕೂದಲು ಸರಿ ಇತ್ತು, ಅಲ್ಲಿ ನೋಡಿ ತಲೆ ನೋಡಿ ಫುಲ್ಲು ಬಾಣಲೆ ಮಾಡಿ ಬಂದಿದ್ದಾನೆ, ಕಟ್ಟಪ್ಪ ಮಾಡಿ ಬಂದಿದ್ದಾನೆ. ಏನಕ್ಕೆ ಮಾಡಿದ್ದಂದರೆ ಹೇರ್ ಫಾಲ್ ಆಗ್ತಿದೆ ಅಂತ, ಅದಕ್ಕೋಸ್ಕರ ಎಲ್ಲದನ್ನು ಫುಲ್ಲು ಬೋಳ್ಸ್ಕೊಂಡು ಬಂದಿದ್ದಾನೆ, ತಲೆ ಫುಲ್ಲು ಬೋಳ್ಸ್ಕೊಂಡಿದ್ದಾನೆ ಬಡ್ಡಿ ಮಗ. ಹೆಂಗಿದೆಯಾ ಫೀಲಿಂಗು? ಕಟ್ಟಪ್ಪ ಸತ್ಯವಾಗ್ಲು ಯಾವ ಥರ ಕಾಣ್ತೇವೆ ಗೊತ್ತಾ ಮಾರೇ ನೀನು? ಸತ್ಯವಾಗ್ಲು ನಿಂತ್ಕೊ, ಇಲ್ಲಿ ನಿಂತ್ಕೊ ನೀನು. ನಿಂತ್ಕೊಳ್ಳಿ, ಈ ಕಡೆ ತಿರ್ಗು ಮಾರೆ. ಏನು ಅದರಲ್ಲಿ ಏನಿದೆ? ಹಿಂಗೆ ತಲೆ ಬಗ್ಸು. ಸೇಮ್ ಮಾರೆ, ಕಟ್ಟಪ್ಪಗಿಂತ ಅಯ್ಯೋ ದೇವ್ರೆ. ಸೊ ಗೈಸ್ ಈಗ ರೂಮಿಗೆ ಬಂದ್ವಿ. ಸೊ ಮಣಿಪಾಲಿಗೆ ಹೋಗಿ ರಾಘವೇಂದ್ರ ಚಾಟ್ಸ್ ಅಲ್ಲಿ ಹೋಗಿ ನಾವು ಮತ್ತೆ ಮಶ್ರೂಮ್ ಗೋಬಿ ಅಲ್ಲ ಮರೆ, ಮಶ್ರೂಮ್ ಕಬಾಬ್ ಅಲ್ಲ, ಮಶ್ರೂಮ್ ಕಬಾಬ್ ತಿಂದು ಸೊ ಈಗ ರೂಮಿಗೆ ಬಂದ್ವಿ ಗೈಸ್. ಮತ್ತು ಒಂದೊಂದು ಆರ್ಡ್ರ್ ಬಂದಿದೆ. ಇದು ಬಟ್ಟೆದು ರ್ಯಾಕ್ ಜೋಡಿಸ್ಲಿಕ್ಕೆ, ನಂದಲ್ಲ ಇವ್ರದ್ದು ಸರ್ದು, ಕಟ್ಟಪ್ಪದ. ಸೊ ಓಕೆ ಬೈ ಗೈಸ್. ಕಟ್ಟಪ್ಪನವರು ಬರಲ್ಲ, ನಮ್ಮ ಕಟ್ಟಪ್ಪನವರು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಗೈಸ್. ಕಟ್ಟಪ್ಪ ಬಾವಲ್ಲಿ ಯಾಕೆ ಗೊಂದದ? ಬೀಪ್ ಆಗ್ಬೇಕಾಗ್ತು. ಹೇಗಿದೆ ನೋಡಿ ಗೈಸ್, ಅದೆಲ್ಲ ರ್ಯಾಕ್ ಜೋಡಿಸಿ ಆದ್ಮೇಲೆ ತೋರಿಸ್ತೇನೆ ನಿಮಗೆ. ಸೊ ಗೈಸ್ ಇದು ನೋಡಿ ರ್ಯಾಕಿಂದು ಜೋಡಿಸ್ಲಿಕ್ಕೆ. ಸೊ ಇಲ್ಲಿ ಇದೆ ಅದರದ್ದು, ಈಗೆಲ್ಲ ಇದು ನೋಡಿ ಇದರೊಟ್ಟಿಗೆ ಇದನ್ನು ಜೋಡಿಸ್ಬೇಕು. ಮತ್ತು ಇದರದ್ದು ಚಿತ್ರ ಇದೆ, ಒಂದು ನಿಮಿಷ ಇಲ್ಲ,
ಇದರದ್ದು ಚಿತ್ರ ಹೀಗಿದೆ. ಅದನ್ನು ನೋಡಿಕೊಂಡು ಅದನ್ನೆಲ್ಲ ಜೋಡಿಸ್ಬೇಕು. ಸೊ ಜೋಡಿಸುವ. ಬಾಯ್ ಗೈಸ್. ಸೊ ಗೈಸ್ ಫೈನಲಿ ಗೌತಮ್ದು ಬಟ್ಟೆ ರ್ಯಾಕ್ ರೆಡಿ ಆಯಿತು. ಸೊ ಏನು ಬಟ್ಟೆಗೆ ಆರ್ಡ್ರ್ ಮಾಡಿರೋದು ರ್ಯಾಕ್. ಆದರೆ 2-3 ಕಡೆ ಪ್ಯಾಚ್ ಹಾಕಿದ್ದೀವಿ, ಅಷ್ಟು ಗಟ್ಟಿ ಇಲ್ಲ ಗೈಸ್. ಈ ಥರದನ್ನ ಯಾರು ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ಬೇಡಿ. ಈಗ ನೋಡಿ ಈ ಥರದ್ದು ಬ್ಯಾಗ್ ಇರುತ್ತೆ. ಸೊ ಗೈಸ್ ಫೈನಲಿ ರ್ಯಾಕ್ ಬಂದು ಜೋಡಿಸಿ ಆಯಿತು. ಸೊ ಬಂದಿದ್ದನ್ನೆಲ್ಲ ಜೋಡಿಸಿ ಈಗ ಅದಕ್ಕೆಲ್ಲ ಕ್ಯಾಪ್ ಹಾಕ್ತಾಯಿದ್ದೀವಿ ಅದರ ಮೇಲುಗಡೆ. ಸೊ ಓಕೆ ಗೈಸ್, ಇವತ್ತಿನ ಲಾಗ್ ಈ ಥರ ಇತ್ತು. ಸೊ ಓಕೆ, ಟಾಟಾ ಬೈ ಬೈ, ಸ್ಟೇ ಸೇಫ್, ಸಿ ಇನ್ ದ ನೆಕ್ಸ್ಟ್ ಲಾಗ್ ಗೈಸ್, ಬೈ. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣೋದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.